ಹೇಳ್ಬಿಟ್ಟು ನಮ್ಮ ಹುಡುಗನಿಗೆ ನಜೀರ್ಗೆ ಫೋನ್ ಮಾಡಿದ್ರು ಅವ್ರ ಆಫೀಸ್ ಕಡೆಯಿಂದ. ಅವ್ರು ರೆಗ್ಯುಲರ್ ಒಬ್ರು ಇದ್ದಾರೆ ಫಯಾಜ್ ಅಂತ ಹೇಳ್ಬಿಟ್ಟು, ಅವರೇ ಫೋನ್ ಮಾಡ್ತಾರೆ, ತೊಗೊಂಡೋಗ್ತಾರೆ, ಅಮೌಂಟು ಕೊಟ್ಟ ಮೇಲೆ ಚೆಕ್ ತೊಗೊತಾರೆ. ಆವತ್ತು ಶುಕ್ರವಾರ ಬೆಳಿಗ್ಗೆ ಕರೆದಿದ್ರು, ಅಮೌಂಟು ಕೊಡ್ತೀನಿ ಬಾ ಅಂತ. ನಮ್ಮ ಹುಡುಗ ಚೆಕ್ ತೊಗೊಂಡು ಹೋಗಿದ್ದ. ಹೋದ್ಮೇಲೆ ಡೈರೆಕ್ಟಾಗಿ ಏಕಾಏಕಿ ಚೆಕ್ ತೊಗೊಂಬ ಅಂತಂದರೆ, ಇಲ್ಲ ಅಮೌಂಟ್ ಕೊಟ್ಟರೆ ನಾನು ಚೆಕ್ ಕೊಡ್ತೀನಿ ಅಂತಂದರೆ, ಇಲ್ಲ ಫಸ್ಟ್ ಚೆಕ್ ಕೊಡು ಅಂತ ಹೇಳಿ ಕೆಸ್ಕೊಂಡು ಅವ್ನಿಗೆ ಹೊಡೆದು ರೊಕ್ಕ ಇಲ್ಲ ಏನಿಲ್ಲ, ಇನ್ನೂ ಉಳಿದಿರೋದು ಚೆಕ್ಕು ಮತ್ತು ಅಗ್ರಿಮೆಂಟ್ ಕಾಪಿ ಎಲ್ಲ ಟೋಟಲ್ ನಮಗೆ ತಂದು ಕೊಡಬೇಕು. ನಾನು ಯಾವುದೂ ರೊಕ್ಕ ನಿಮ್ಗೆ ಕೊಡೋಂಗಿಲ್ಲ, ಏನಾಗ್ತದೋ ನೋಡ್ತೀನಿ ಅಂತ ಹೇಳಿ, ನೀನು ತಂದು ಕೊಟ್ಟಿಲ್ಲ ಅಂದರೆ ಚೆಕ್ಕು ಮತ್ತು ಇದು ಅಗ್ರಿಮೆಂಟ್ ಕಾಪಿ ನಿನ್ನ ಪ್ರಾಣಕ್ಕೆ ನಿನ್ನ ಜೀವಂತವಾಗಿ ಬಿಡಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ. ಕೊಟ್ಟಮೇಲೆ ಅವ್ನು ನಮ್ಮ ಹುಡುಗ ಬಂದು ಹೇಳ್ದ, ಸರ್ ಹಿಂಗೆ ಆಗಿದೆ, ಚೆಕ್ ಕೆಸ್ಕೊಂಡ್ಬಿಟ್ರು, ರೊಕ್ಕ ಕೊಟ್ಟಿಲ್ಲ ಅಂತ. ಅವತ್ತು ಶುಕ್ರವಾರ ಆಯಿತು. ನಮಾಜು ಆದಮೇಲೆ ಮತ್ತು ಅವ್ರ ಕಡೆದವ್ರಿಗೆ ನಮ್ಮ ಹುಡುಗ ಇಮ್ರಾನ್ ಅಂತ ಫೋನ್ ಮಾಡಿ ಯಾಕಪ್ಪ ಹಿಂಗೆಲ್ಲ ಮಾಡಿದ್ರಿ ಅಂದರೆ, ಅಣ್ಣ ನಮಾಜ್ ಆದಮೇಲೆ ಬರೋಣ ಕುಂತು ಮಾತಾಡಿ ಸಾರ್ಟ್ಔಟ್ ಮಾಡಮ್ಮ ಅಂತ. ನಾರ್ಮಲಿ ಈಗ ನಮಾಜ್ ಮಾಡ್ಕೊಂಡು ಆಚೆ ಬಂದಮೇಲೆ ನಮ್ಮ ಜೊತೆ ಇರ್ತಾರೆ, ಒಂದು ಎಷ್ಟು ಟೋಟ್ಲ್ ಒಂದು 8-10 ಜನ ಇದ್ದರು. ಹೋಗಿ ಕುಂತು ಆಫೀಸಲ್ಲಿ ಮಾತಾಡಿವಿ. ಅವರು ಸ್ಟಾಫ್ ಇಬ್ಬರು ಇದ್ದರು. ಅವ್ರಂದ್ರೆ ಇಲ್ಲ ಆಸಿಫ್ ಇಲ್ಲ, ಈಗ ಬೆಂಗಳೂರಿಗೇನೋ ಹೋಗಾರ, ನಲ್ಪಾಡ್ ಬರ್ತಡೇ ಇದೆ, ಮುಗಿಸ್ಕೊಂಡು ಸಂಡೇ ಬರ್ತಾರೆ, ಸಂಡೇ ಬಂದ ಮೇಲೆ ನಾವು ಕುಂತು ಮಾತಾಡಿ ಬಗೆಹರಿಸಮ್ಮ ಅಂತಂದರು. ಆಯ್ತು ಅಂತೇಳಿ ಕೇಳ್ಕೊಂಡು ವಾಪಸ್ ಬಂದೆ. ಈಗ ನಿಮಗೂ ಅವರು ಇದು CCTV ಫುಟೇಜ್ ಅವೆಲ್ಲ ಕೊಟ್ಟಿರ್ತಾರೆ, ಅದ್ರಾಗ ನೀವು ಎಲ್ಲನೂ ನೋಡಿದ್ರೆ, ನಾವು ಹಲ್ಲೆ ಮಾಡಿರೋದಾಗಲಿ, ಅವ್ರ ಮೇಲೆ ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಾಗಲಿ ಏನಾರು ಮಾಡಿ ಸೀದಾ ಹೋಗಿ ಆಫೀಸಲ್ಲಿ ಕುಂತೀವಿ. ಏನಪ್ಪ ಈ ಥರ ಇದೆ ವಿಚಾರ ಅಂತಂದರೆ, ಇಲ್ಲ ಆಸಿಫ್ ಇಲ್ಲ, ಊರಲ್ಲಿ ಇಲ್ಲ, ಅವ್ರೇನೋ ಬೆಂಗಳೂರಿಗೆ ಹೋಗ್ಯಾರ ಅಂದರೆ ಫೋನ್ ಮಾಡಿರಿ ಅಂತಂದ್ರೆ ಫೋನ್ ಮಾಡಿದರು. ನಾನು ಸಂಡೇ ಬರ್ತೀನಿ, ಸಂಡೇ ಬಂದು ನಾನು ಏನಿದೆ ಕುಂತು ಬಗೆಹರಿಸ್ಕೊಂತೀನಿ ಅಂತಂದ್ರು. ಆಯ್ತು ಅಂತ ನಮ್ಮ ಪಾರ್ಟಿಗೆ ನಾವು ವಾಪಸ್ ಬಂದ್ವಿ. ನೀವು ಫೋನ್ ಮಾಡಿದಾಗ ಬ್ಯಾಕ್ಗ್ರೌಂಡ್ ವಾಯ್ಸ್ ಅಲ್ಲಿ ಅಂದ್ರೆ ಮತ್ತೊಬ್ರು ಇಲ್ಲ ಅವನು ಹೊಡಿತೀನಿ ಕಡಿತೀನಿ ಎಲ್ಲದಾನೆ ಬರಲೇಬೇಕು ಅಂತ ಬೆದರಿಕೆ ಹಾಕಿಲ್ಲ. ಆ ಥರ ಯಾರು ಹೆದರಿಕೆ ಹಾಕಿಲ್ಲ. ಈಗ ಅವನು ಹೊಡೆದಿರೋದು, ನಮ್ಮ ಹುಡುಗನ ಹೊಡೆದಿರೋದು, ಅವನು ಆಲ್ರೆಡಿ ಅವತ್ತೇ ಶುಕ್ರವಾರನೇ ಹೋಗಿ ಕಂಪ್ಲೇಂಟ್ ಕೊಟ್ಟವನೇ, ಈ ಥರ ಹೊಡೆದು ನಮ್ಮ ಹತ್ರ ಇರೋ ಚೆಕ್ ಕಸ್ಕೊಂಡ್ಬಿಟ್ಟಾರ, ರೊಕ್ಕ ಕೊಟ್ಟಿಲ್ಲ ಅಂತೇಳಿ. ಏನು ವಿಚಾರ ಸರ್ ಚೆಕ್ ಯಾವುದ್ರದ್ದು? ಈಗ ಇದು ಆತ 2021ರಲ್ಲೂ 22ರಲ್ಲೂ ಮೇಯರ್ ಎಲೆಕ್ಷನ್ ಬಂದಾಗ ನಮ್ಮ ಮನೆಗೆ ಬಂದು ಸರಿಸುಮಾರು ಬೆಳಗ್ಗೆ ಒಂದು 11 ಗಂಟೆಗೆ ಬಂದು ಅಣ್ಣ ನನಗೆ ಮೇಯರ್ ಆಗೋಕ್ಕೆ ಅವಕಾಶ ಇದೆ, ನನಗೆ ದಯವಿಟ್ಟು ಒಂದು 2 ಕೋಟಿ ಸಹಾಯ ಮಾಡಿದರೆ ನಾನು ನಮ್ಮ ಲೀಡರ್ಸ್ಗೆ ಅಮೌಂಟ್ ಕೊಟ್ಟು ನಾನು ಏನಿದೆ ನಾನು ಮೇಯರ್ ಸ್ಥಾನ ನನಗೆ ಸಿಗ್ತತೆ ಅಂತೇಳಿ ಹೇಳ್ದ. ನಾನು ಅಂದೆ, ನೋಡಪ್ಪ ನೀನು ಇದ್ದಂಗೆ ಈಗ ಬಂದು ಕೇಳಿದರೆ ಹೆಂಗಂದರೆ, ಇಲ್ಲಣ್ಣ 1-1.5 ಒಳಗಡೆ ನಾನು ಕೊಟ್ಟರೆ ನನ್ನ ಕೆಲಸ ಆಗತ್ತೆ ಅಂತಂದ. ನಾನು ನನಗಿರೋ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರ ಹತ್ರ ಮಾತಾಡಿ ಅವ್ರ ಹತ್ರ 10, 15, 20 ಹಂಗೆಲ್ಲ ಎಲ್ಲರ ಹತ್ರ ಅಡ್ಜಸ್ಟ್ ಮಾಡಿ ಒಂದು ಸರಿಸುಮಾರು 1:30-2 ಗಂಟೆಗೆ ನಾನೇ ಫೋನ್ ಮಾಡಿ, ನೋಡಪ್ಪ ಹಿಂಗೆ ರೊಕ್ಕ ವ್ಯವಸ್ಥೆ ಮಾಡಿನಿ ಬಾ ಅಂತ ಹೇಳಿ ಕರೆದೆ. ಎಲ್ಲಿ ಅಂತಂದರು, ನಾವು ಅಲ್ಲಿ ಸಾಹೇಬ್ರ ಅವ್ರ ಮನೆ ಹತ್ರ ಇದ್ದಾಗ ಅಲ್ಲೇ ಕರೆದೆ, ಬಾಪ ಇಲ್ಲೇ ಬಾ ನಾನು ಕೊಡ್ತೀನಿ ಅಂಥೇಳಿ. ಬಂದ ಎಲ್ಲಿ ಬಂದಂದರೆ ನಮ್ಮ ವಿಮ್ಸ್ ಕಾಲೇಜ್ ಇದೆಯಲ್ಲ ಅಲ್ಲಿ ಬರ್ತೀನಣ್ಣ, ನಿಮ್ಮ ಗಾಡಿಯಲ್ಲೇ ಬೇಕಂದ್ರೆ ಬರ್ತೀನಿ, ನನ್ನ ಗಾಡಿಯಲ್ಲಿ ಮತ್ತು ಬೇರೆಯವ್ರು ಅಬ್ಸರ್ವ್ ಮಾಡ್ತಿರ್ತಾರಂದ್ರೆ ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅವ್ನು ಕರ್ಕೊಂಬಂದು ನಮ್ಮ ಆಫೀಸಲ್ಲಿ ಕುಂದಿರಿಸಿ ಅಮೌಂಟ್ ಕೊಟ್ಟಿರೋದು. ಅವನಿಗೆ ಕೊಟ್ಟಾಗ ಕೂಡ ಏನಂತ ಹೇಳಿದೆ, ನೋಡಪ್ಪ ಮತ್ತು ಮೇಯರ್ ಆದರೆ ಬೇಕಂದರೆ ನಮ್ಮ ಕಮ್ಯುನಿಟಿಯಲ್ಲಿ ಒಬ್ಬರು ಮೇಯರ್ ಆಗ್ತಾರಂತಂದರೆ ಆಗಲಿ, ಅಮೌಂಟ್ ನೀನು ಮೇಯರ್ ಆದರೆ ಅಮೌಂಟ್ ಮಾಫಿ ಅಂತಲೂ ಹೇಳಿನಿ, ಮೇಯರ್ ಆಗಿಲ್ಲ ಅಂದರೆ ಅಮೌಂಟ್ ವಾಪಸ್ ಕೊಡಬೇಕಂತ ಮಾತುಕತೆ ಆಗಿತ್ತು. ಅದೇ ಪ್ರಕಾರ ಬಾಯಿ ಮಾತು ಮೇಲೆ ಕೊಟ್ಟಿನಿ, ಒಂದು ನಯಾ ಪೇಪರ್ ಬರ್ಸ್ಕೊಂಡಿಲ್ಲ, ಒಂದು ಪ್ರಾಮಿಸರಿ ನೋಟ್ ಇಲ್ಲ, ಏನೇನಿಲ್ದ, ಬರೀ ಬಾಯಿ ಮಾತು ಮೇಲೆ ನಮ್ಮ ಕಮ್ಯುನಿಟಿಯಿಂದ ಒಬ್ರು ಮೇಯರ್ ಆಗ್ತಾರಂದ ನಮಗೆ ಖುಷಿ ಅಂತ ನಾನು ಕೊಟ್ಟಿರೋದು. ಮೇಯರ್ ಆದರೆ 2 ಕೋಟಿ ಮಾಫಿ ಅಂತಲೂ ಹೇಳಿದೆ. ಹೇಳಿಕೊಟ್ಟಿದ್ರೆ ಆತಂದು ಮತ್ತೆ ಬ್ಯಾಡ್ ಲಕ್ ಆತ ಆಗಲಿಲ್ಲ. ಮತ್ತು ಅಮೌಂಟ್ ಕೇಳೋಕೆ ಹೋದಾಗೆಲ್ಲ ನಾನು ಅವ್ರಿಗೆ ಕೊಟ್ಟಿನಿ ಇವ್ರಿಗೆ ಕೊಟ್ಟಿನಿ ಅಂತ ಹೇಳ್ತಿದ್ದ. ಅದೆಲ್ಲ ಎಪಿಸೋಡ್ ನಿಮಗೂ ಗೊತ್ತು. ಅದಾದಮೇಲೆ FIR ಮಾಡಿದ್ದು ಅದೆಲ್ಲ ಆಗಿತ್ತು. ಆಮೇಲೆ ಅವನಿಗೆ ರೊಕ್ಕ ಯಾರು ಕೊಟ್ಟಾನ, ಅವ್ರು ರೊಕ್ಕ ತಂದು ಕೊಟ್ಟಾರ, ಅವ್ರಿಗೆ 1,70,00,000 ತಂದು ಕೊಟ್ಟಾರ. ತಂದು ಕೊಟ್ಟಾಗ ಬಂದು 1 ಕೋಟಿ ನನಗೆ ವಾಪಸ್ ಕೊಟ್ಟ. ಇನ್ನೂ 1 ಕೋಟಿ ಅಂತಂದರೆ, ಇಲ್ಲಣ್ಣ ನನಗೆ ಸ್ವಲ್ಪ ಟೈಮ್ ಕೊಡಂದರೆ ಆಯ್ತು ಅಂತ ಕೊಟ್ಟೆ. ಆಮೇಲೆ ಒಂದು 2 ತಿಂಗಳು ಬಿಟ್ಟು ಮತ್ತೆ ಬಂದು ಈಗ ನಾನು ಆ ಕಡೆ ಕಾಂಗ್ರೆಸ್ಸಲ್ಲಿ ನಾನು ಯಾರು ನಂಬ್ತಾ ಇಲ್ಲಣ್ಣ, ನಾನು ಏನೋ ಒಂದು ವ್ಯವಹಾರ ಮಾಡ್ಕೊತೀನಿ, ನನಗೆ ಇನ್ನೊಂದು 30 ಲಕ್ಷ ಸಹಾಯ ಮಾಡಿದರೆ ಅದೇನೋ ಗುಜರಿದು ವ್ಯಾಪಾರ ಮಾಡ್ಕೊತೀನಿ ಅಂತ ಕೇಳ್ದ. ಮತ್ತೆ ಬೇರೆಯವ್ರ ಹತ್ರ ಮಾತಾಡಿ ಮತ್ತೆ 30 ಲಕ್ಷ ಇಸ್ಕೊಟ್ಟೆ. ಆ 30 ಲಕ್ಷದಾಗ 10 ಲಕ್ಷ ಕೊಟ್ಟ ವಾಪಸ್ಸು ರಿಟರ್ನ್. ಆವಾಗ 2 ಲಕ್ಷ ಅಂತ ಒಂದು 5 ತಿಂಗಳೇನೋ ಕೊಟ್ಟಿದ್ಮೇಲೆ ಮತ್ತೆ ಸ್ಟಾಪ್ ಮಾಡಿದ್ದ ಅಮೌಂಟು. ಆವಾಗ ಒಂದು 6-8 ತಿಂಗಳು ನಮಗೆ ಫೋನಲ್ಲಿ ಸಿಗ್ತಿದ್ದಿಲ್ಲ, ಡೈರೆಕ್ಟ್ ಕಂಡ್ರೆ ಕೂಡ ಮಾತಾಡ್ತಾ ಇಲ್ಲ. ಆಮೇಲೆ ಒಂದಿನ ಪೆಟ್ರೋಲ್ ಬಂಕಲ್ಲಿ, ಇಲ್ಲ ಫಸ್ಟ್ ಗೇಟ್ ಹತ್ರ ಪೆಟ್ರೋಲ್ ಬಂಕಲ್ಲಿ ಇದ್ದಾಗ ಅವ್ರ ಫ್ರೆಂಡ್ಸು, ನಮಗೂ ಕಾಮನ್ ಫ್ರೆಂಡ್ಸ್ ಇರೋರು, ಅವ್ರನ್ನ ಕರ್ಕೊಂಬಂದರು.
ಕರ್ಕೊಂಬಂದು ಇದು ತೀರಾ ವಿಕೋಪಕ್ಕೆ ಹೋಗೋದು ಬೇಡ ಅಂತೇಳಿ ಕರ್ಕೊಂಬಂದು ಕುಂದಿರಿಸಿ ಎಲ್ಲ ಲೆಕ್ಕಾಚಾರ ನೋಡಿದರು. ನೋಡಿದಾಗ 1,10,00,000ಕ್ಕೆ ಎಲ್ಲ ಅಕೌಂಟ್ ಫೈನಲ್ ಆಯಿತು. ಮತ್ತೆ ಅವ್ನು ನಾವೇನು ಬಡ್ಡಿ ಕೇಳಿಲ್ಲ, ಏನಿಲ್ಲ, ಕೊಟ್ಟಿರೋ ರೊಕ್ಕನೇ ವಾಪಸ್ ಕೇಳಿರೋದು. ಅದು ಹಾಕ್ಕೊಂಡು ಆ 14/12/2022 ಫೈನಲ್ ಮಾಡಿವಿ. ಆವಾಗಿಂದ ಕೊಡ್ತೀನಿ ಅಂಥೇಳಿ 2 ಲಕ್ಷ ಕೊಡೋದು, 3 ಲಕ್ಷ ಕೊಡೋದು, ಮತ್ತೆ 2 ಲಕ್ಷ ಕೊಡೋದು, ಹಂಗೆ ಮಾಡ್ತಿದ್ದ. ತಿಂಗಳ ಒಂದು 5 ಲಕ್ಷ ಕೊಡ್ತಿದ್ದ. ಕೊಟ್ಟಮೇಲೆ 10 ಲಕ್ಷ ಆದಮೇಲೆ ಒಂದು ಚೆಕ್ ಕೊಡ್ತಿದ್ದೆ. 10 ಲಕ್ಷ ಅಮೌಂಟ್ ಮುಟ್ಟಿದ ತಕ್ಷಣ ಚೆಕ್ ಕೊಡ್ತಿದ್ದೆ. ಹಂಗೆ ಮಾಡ್ಕೊಂಡು ಬಂದು ಈಗ 70 ಲಕ್ಷಕ್ಕೆ ಬಂದು ನಿಂತಿದೆ. ಹೋದ ವರ್ಷ ಮೇ ತಿಂಗಳಿಂದ ಇವತ್ತಿನವರೆಗೂ ₹1 ಕೊಟ್ಟಿಲ್ಲ. ಕೇಳೋಕೆ ಹೋದಾಗೆಲ್ಲ ರಂಜಾನ್ ಆಗಲಿ ಕೊಡ್ತೀನಿ. ಮೇ ತಿಂಗಳಲ್ಲಿ ಏನು ಮಾಡ್ದೆ, ಯಾವುದೋ ಒಂದು ಜಾಗ ಸೈಟ್ಗೆ ಏನೋ ನಾನು ಅಡ್ವಾನ್ಸ್ ಕೊಟ್ಟಿದ್ದೆ ಅಣ್ಣ 10 ಲಕ್ಷ, ಉಳಿದಿರೋದು 13 ಲಕ್ಷ ನೀವು ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತಂದರೆ 10 ಲಕ್ಷ ಸಲುವಾಗಿ ಮತ್ತೆ 13 ಲಕ್ಷ ನಾನು ತಗೊಂಡು ಆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. 23 ಲ್ಯಾಕ್ಸ್ಗೆ ಮಾಡ್ಕೊಂಡೆ. ಮೇ ತಿಂಗಳಲ್ಲಿ ಆಯಿತು. ಅದಾದಮೇಲೆಯಿಂದ ಯಾವಾಗಾರು ರೊಕ್ಕ ಕೇಳೋಕೆ ಹೋಗಲಿ, ಮತ್ತೆ ಮೇಯರ್ ಎಲೆಕ್ಷನ್ ಬರ್ತಾ ಇದೆ, ಈಗ ಮೇಯರ್ಗೆ ಏನಾರು ಓಟ್ ಹಾಕಿದರೆ ನನಗೆ ರೊಕ್ಕ ಕೊಡ್ತಾರ, ಅದನ್ನು ತಂದು ನಾನು ನಿಮಗೆ ಕೊಡ್ತೀನಿ ಅಂಥೇಳಿ ಹಂಗೆ ತಳ್ಕೊಂತ ನವಂಬರ್ 15th ಹಂಗೆ ತಳ್ಕೊಂಬಂದ. 15ನೇ ತಾರೀಕು ಕೇಳಿ ಮಧ್ಯದಲ್ಲಿ ಬೇರೆಯವ್ರು ಮಾತಾಡ್ತಾಯಿದ್ರು, ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡಿಲ್ಲ. ನಾನು ಅವನಿಗೆ ಡೈರೆಕ್ಟಾಗಿ ಕೇಳೋಕೆ ಹೋಗಿಲ್ಲ, ಯಾಕಂದರೆ ರೊಕ್ಕ ಕೊಡಬೇಕು. ಈಗ ನಮಗೆ ಪಬ್ಲಿಕ್ ಫಂಕ್ಷನಲ್ಲಿ ಸಿಗ್ತಾ ಇರ್ತಾನೆ, ಒಂದು ಮದುವೆಯಲ್ಲಿ ಸಿಗ್ತಿರ್ತಾರೆ, ಮತ್ತು ಒಂದು ಮಸೀದಿಗೆ ಹೋಗಲಿ, ದರ್ಗಾಗೆ ಹೋಗಲಿ ಸಿಗ್ತಿರ್ತಾನೆ. ಈಗ ಪಬ್ಲಿಕ್ ಪ್ರೋಗ್ರಾಮಲ್ಲಿ ಅಲ್ಲೆಲ್ಲನೂ ಹೋದಾಗ ನಾವು ಕೇಳಿದರೆ ಪಾಪ ಅವನ ಹತ್ರ ರೊಕ್ಕ ಎಲ್ಲ ಮುಜುಗರ ಆಗ್ತದಂತ ನಾನು ಕೇಳೋಕೆ ಹೋಗಲಿಲ್ಲ. ಯಾಕಂದ್ರೆ ನಡಕ್ಕೆ ಬೇರೆಯವ್ರು ಮಾತಾಡ್ತಿದ್ರು, ಅವ್ರ ಮುಖಾಂತರನೇ ಮಾತಾಡಿಸಿದ್ದೆ ನಾನು. ಈಗ 18 ನವಂಬರ್ವರೆಗೂ ಮಧ್ಯದಲ್ಲಿ ಇರೋರು ಟೈಮ್ ತಗೊಂಡಿದ್ರೆ ಅವ್ರಿಗೆ 18 ನಂತರ ಅವ್ರಿಗೆ ಏನಂದ, ಯಾರೋ ಅಲ್ಲ ನಮ್ಮ ಗುಜ್ರಿ ಯೂನುಸ್ ಬೈ ಅಂತಿದ್ದಾರೆ, ಅವರೇ ಪಾಪ ಮಧ್ಯದಲ್ಲಿ ಇದ್ದು ಮಾತಾಡಿ ನನಗೆ ರೊಕ್ಕಕ್ಕೆ ಅವ್ನಿಗೆ ಹೇಳಿ ಕೊಡಿಸಿದ್ರು. ನವಂಬರ್ 18ಗೆ ಅವ್ರಿಗೆ ಹೇಳ್ಬಿಟ್ಟ, ಅಣ್ಣ ನೀವು ಇದ್ರಾಗ ಸರ್ಕೊಂಬಿಡ್ರಣ, ತಗೊಂಡಿದ್ದು ನಾನು, ಕೊಟ್ಟಿರೋದು ಅವರು, ನಾವು ಅವ್ರು ನೋಡ್ಕೊತೀವಿ ಅಂತ. ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು, ನೋಡಿ ಬ್ರದರ್, ಇಷ್ಟು ದಿನ ನಾನು ಮಧ್ಯದಲ್ಲಿದ್ದೆ, ನನ್ನ ಕೈಯಾಗ ಆದಷ್ಟು ನಾನು ನಿಮಗೆ ಇಸ್ಕೊಟ್ಟಿದ್ದೆ, ಅವನಿಗೆ ಹಿಂಗೆ ಅಂತಿದ್ದಾನಂತ. ಮತ್ತೆ ನಡಕ್ಕೆ ಬೇರೆಯವರು ಟ್ರಸ್ಟ್ ಅವರೇ ಮಾತಾಡ್ತಿದ್ರು, ಇಲ್ಲಣ್ಣ ಅವ್ನು ಸ್ವಲ್ಪ ಸಮಸ್ಯೆಗಳೆಲ್ಲ ಕೊಡ್ತಾನಂತೆ ಅಂತೇಳಿ ಹಿಂಗೆ ತಳ್ತಾಯಿದ್ರು. ಮೊನ್ನೆ ರೊಕ್ಕ ಕೊಡ್ತೀನಿ ಅಂತ ಕರೆದು ಈ ಥರ ಮೋಸ ಮಾಡಿದ್ರು. ಈ ಚೆಕ್ಗಳು ಯಾವಾಗ ಕೊಟ್ಟಿದ್ರು ಸರ್? ಅದೇ ಆ ಡೇಟ್ ಇದೆಲ್ಲ, ಆ ಡೇಟ್ಗೆ ಸೆಟಲ್ ಮಾಡಿ 11 ಚೆಕ್ ಕೊಟ್ಟವನೆ. ಒಂದೊಂದು ಚೆಕ್ಕು 10 ಲಕ್ಷದ್ದು 11 ಚೆಕ್ ಮಾಡಿದ್ದಾನೆ. ಅದರಲ್ಲಿ 2 ಚೆಕ್ ಬೌನ್ಸ್ ಆದಮೇಲೆ ರೊಕ್ಕ ತಂದು ಕೊಟ್ಟಾನ. ಒಂದು ಚೆಕ್ ಬೌನ್ಸ್ ಆಗಿರೋದು ವಾಪಸ್ ಕೊಟ್ಟಿವಿ, ಇನ್ನೊಂದು ಚೆಕ್ ಬೌನ್ಸ್ ಮಾಡಿರೋದು ವಾಪಸ್ ಕೊಟ್ಟಿಲ್ಲಲ್ಲ, ಆವಾಗಿಂದ ಸಿಟ್ಟಿಟ್ಕೊಂಡ್ಬಿಟ್ಟಾನೆ. ಈಗ ಅಂದರೆ ಬೆದರಿಕೆ ಅದು ಏನು? ನಾವು ಬೆದರಿಕೆ ಹಾಕಕ್ಕೆ ಎದಕ್ಕೆ ಹೋಗ್ತೀವಣ್ಣ? ನಾವು ಕೊಟ್ಟಿರೋದು ರೊಕ್ಕ ಕೇಳೋಕೆ ಹೋಗಿವಿ. ನಾವೇನು ಬೇರೆದು ಏನು ಆತನ ಹತ್ರ ನಾವೇನು ರೊಕ್ಕ ಕೇಳೋಕೆ ಹೋಗಿಲ್ಲ, ಸಾಲ ಕೇಳೋಕೆ ಹೋಗಿಲ್ಲ. ನಾವು ಕೊಟ್ಟಿರೋದು ರೊಕ್ಕ ವಾಪಸ್ ಕೊಡ್ತೀನಿ ಅಂದಿದ್ದು, ಬರೀ ಟೈಮ್ ತಗೊಂತ ಇದ್ದಾನಾಗಲಿ ಹೋಗಲಿ, ಟೈಮ್ ತಗೊಳೋದ್ರಲ್ಲಿ ಆಗಲೂ ನಾವು ಫೋನ್ ಮಾಡಿದರೆ ನಮ್ಗೆ ರೆಸ್ಪಾನ್ಸ್ ಕೊಡಬೇಕು. ಇಂಥ ದಿನ ಕೊಡ್ತೀನಿ, ಇಂಥ ದಿನ ಬರ್ರಿ, ಇಲ್ಲ ಈಗಿಲ್ಲ, ಒಂದು ತಿಂಗಳಾದ್ಮೇಲೆ ಬರ್ರಿ, ಅದನ್ನು ಹೇಳ್ತಾ ಇಲ್ಲ. ನಾವು ಒಟ್ಟು ನಮಗೆ 2 ವರ್ಷದಿಂದ 3 ವರ್ಷ ಆಯಿತು, 2.5 ವರ್ಷ ಆಯಿತು, ಒಟ್ಟು ಫೋನ್ ಇಲ್ಲ, ನಮ್ಮ ಫೋನ್ ನಂಬರ್ ಎಲ್ಲ ಬ್ಲಾಕ್ ಮಾಡಿ ಇಟ್ಟಿದ್ದಾನೆ. ಸುಮ್ಮನೆ ಮಧ್ಯದಲ್ಲಿ ಇರೋರ ಹತ್ರನೇ ಕಾಮನ್ ಫ್ರೆಂಡ್ಸ್ ಹತ್ರ ಮಾತಾಡಿ ನಾವು ಇದು ಮಾಡ್ತಾ ಇರೋದು. ಯಾರು ಹಾಕಿದ್ದಾರೆ? ಕಾಲ್ ಬಜಾರು ಮೇರಿ ಜಾನ್ ಅಲ್ಲ, ಕಾಲ್ ಬಜಾರ್ ಹಮಾರಿ ಜಾನ್ ಗ್ರೂಪ್. ಕಾಲ್ ಬಜಾರ್ ಹಮಾರಿ ಜಾನಲ್ಲಿ ಯಾರು ಹಾಕಿದಾರಂತೆ ಅಶ್ಲೀಲ ಮೆಸೇಜ್? ನಮ್ಮ ಕಡೆದಿಂದ ಅಲ್ಲ, ನಾನು ಹಾಕಿದ್ನ. ಅಲ್ಲ, ಅಡ್ಮಿನ್ ನಾನು ಇದ್ದೀನಿ, ಈ ಹುಡುಗ ಏನು ಇದ್ದಾನೆ, ಅಲ್ಲಿ ಇದ್ದಾರೆ, ರಿಜ್ವಾನ್ ಬೈ ಇದ್ದಾನೆ, ಅಯ್ಯೂಬ್ ಇದ್ದಾರೆ, ಅಡ್ಮಿನ್ ಸಾಕಷ್ಟು ಜನ ಇದ್ದಾರೆ. ನಿಮ್ಮ ಕಡೆಯವರು ಇರೋ ಅಲ್ಲಿ ಏನಂತ ಹಾಕಿದಾರಂತೆ? ಅಲ್ಲಲ್ಲ, ಏನಂತ ಹಾಕಿದಾರಂತ ಅದು ನಾನು ಕೇಳ್ತಾ ಇರೋದು. ಅಲ್ಲ, ವೈಯಕ್ತಿಕ ನಿಂದನೆ ಅಂದ್ರೆ ಏನು? ಅದು ತೇಜೋವಧಿ ಏನ್ ಮಾಡಿದ್ವಿ ಅದು ಹೇಳಿ ಸ್ವಲ್ಪ. ಅದು ಹಾಕಿರೋದು ನಾವಲ್ಲ, ಅದು ಒಬ್ರು ಗ್ರೂಪಲ್ಲಿ ರಶೀದ್ ಪಾಷಾ ಅಂತ ಒಬ್ಬನು ಗ್ರೂಪಲ್ಲಿ ಇದ್ದ. ಅವನು ಮಟ್ಕ ಆಡೋರ ಬಗ್ಗೆ ಯಾವಾಗಲೂ ವಾರ್ನ್ ಮಾಡ್ತಾ ಇರ್ತಾನೆ ಗ್ರೂಪಲ್ಲಿ. ನಮ್ಮ ಯೂತ್ ಎಲ್ಲ ಈಗ ಮಟ್ಕಾಗೆ ಗಾಂಜಾಗೆ ಎಲ್ಲ ವ್ಯಸನ ಆಗ್ಬಿಟ್ಟಿದ್ದಾರೆ, ದಯವಿಟ್ಟು ಅದನ್ನೆಲ್ಲ ಬಿಡ್ರಿ, ನಾನು ನನ್ನ ಫ್ಯಾಮಿಲಿನ ಕಳ್ಕೊಂಡ್ಬಿಟ್ಟಿನಿ ಮಟ್ಕಾದಲ್ಲಿ, ಇದನ್ನೆಲ್ಲ ಬಿಡ್ರಿ, ಮಟ್ಕ ಆಡ್ಸೋದವರು ಈಗ ಏನೋ ಟ್ರಸ್ಟ್ ಮಾಡ್ಕೊಂಬಂದು ಸೇವೆ ಮಾಡ್ತೀವಂತಂದರೆ ಕೇಳೋರು ಯಾರೂ ಇಲ್ಲ ಅಂತೇಳಿ ಹಾಕ್ದ ಮೆಸೇಜು. ಆವಾಗ ಹೋಗಿ ಸುಭಾಷ್ ಸರ್ ಇದ್ದಾಗ ಕಂಪ್ಲೇಂಟ್ ಕೊಟ್ಟರು. ಸುಭಾಷ್ ಸರ್ ಕರೆದಿದ್ರು ನಮಗೆಲ್ಲ, ಕರೆದ್ಬಿಟ್ಟು ಏನ್ರಿ ಇವೆಲ್ಲ ಈ ಥರ ಎಲ್ಲ ಗ್ರೂಪಲ್ಲಿ ಹಾಕ್ತಿದ್ದಾರೆ ಅಂದರೆ, ಸರ್ ನಮ್ಮ ಗಮನಕ್ಕಿಲ್ಲ, ಅವ್ನು ಯಾವನೋ ಹಾಕಿದ್ದಾನೆ, ಅವ್ನು ತೆಗೆದಾಕ್ತೀವಿ ಅಂತಂದಿದ್ವಿ. ಅವ್ರ ಪೊಲೀಸರು ಏನಂದ್ರೆ, ಬೇಡ, ಅವ್ನ ಮೇಲೆ ಕಂಪ್ಲೇಂಟ್ ಆಗಿದೆ, ಈಗ ನೀವು ತೆಗೆದಾಕಿದ್ರೆ ಅವನ್ನ ಟ್ರೇಸ್ ಮಾಡೋಕ್ಕಾಗಲ್ಲ, ಅವ್ನ ಗ್ರೂಪಲ್ಲಿ ಇರಲಿ, ನಾವು ಟ್ರೇಸ್ ಮಾಡ್ತೀವಿ ಅಂತ.
ಸುಮ್ಮನೆ ಆಗಿವೆ. ಆಮೇಲೆ ಒಂದು 25 ದಿನ ಆದಮೇಲೆ ಅವ್ನು ಏನು ಮೆಸೇಜ್ ಹಾಕ್ದಾಗ ಹೇಳ್ತೀನಿ. ಒಬ್ಬ ಆಸಿಫು ಒಬ್ಬ ಹುಡುಗನ ಎತ್ಕೊಂಡು ಹ್ಯಾಪಿ ಬರ್ತ್ಡೇ ಟು ಮೈ ಸನ್ ಅಂತ ಹಾಕ್ದ. ಹಾಕಿದಿಗೆ ಅದು ಬೇರೆ ಅವ್ನು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದಾನೆ. ಅವನೇನು ಮಾಡ್ದ, ಆ ಹುಡುಗಂದು ಫೋಟೋ ತಗೊಂಡು ಗ್ರೂಪಲ್ಲಿ ಹಾಕಿ, ಈ ಹುಡುಗ ಯಾರು ಹುಡುಗ, ಇವ್ರ ತಂದೆ ತಾಯಿ ಯಾರು, ಇವ್ರು ಯಾರು ದತ್ತಕ್ಕೆ ತಗೊಂಡಿದ್ದಾರೆ, ಈಗ ಇವನು ನನ್ನ ಹುಡುಗ ಅಂತ ಹೇಳ್ತಿದ್ದಾನಲ್ಲ, ಇದ್ರದ್ದು DNA ಟೆಸ್ಟ್ ಆಗಬೇಕಂದ್ರೆ ಹಾಕಿರೋದು ನಿಜ. ಅವನು ಇಲ್ಲ ಅಂತ ಹೇಳ್ದಲ್ಲ, ನಾನು ಹಾಕಿರೋದು ನಿಜ. ಮತ್ತೆ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನು ಹೋಗಿ ಮತ್ತೆ ಸ್ಟೇಷನ್ ನಮಗೂ ಕರೆದಿದ್ರು, ಹೋಗಿವಿ. ಹೋದ್ಮೇಲೆ ಸರ್ ನಾವು ಅವತ್ತೇ ಹೇಳಿವಿ ಅವನ್ನ ತೆಗೆದಾಕ್ತೀವಿ ಅಂತ, ನೀವೇ ಇರಲಿ ಅಂತಂದಿದ್ದಕ್ಕೆ ಅಂದರೆ ಇಲ್ಲ ಫಸ್ಟ್ ತೆಗೆದಾಕಿ ಅಂದ್ರೆ ತೆಗೆದಾಕ್ಯಾರ. ಅದು FIR ಆಗಿದೆ. ಅವ್ನು ಯಾವನು ಹಾಕಿದಾನೋ ಅವ್ನು ಹುಡುಕ್ತಾ ಇದ್ದಾರೆ. ಹುಡುಕಿ ಅದು ಏನಿದೆ ಕಾನೂನುಬದ್ಧವಾಗಿ ಕ್ರಮ ತಗೊಳ್ಳಿ. ಈಗ ಅವನೇನು ಹಾಕಿದ್ದಾನೆ, ಆ ಹುಡುಗ, ಆ ಮಗು ಏನಿದೆ, ಆ ಮಗು ಯಾರ್ದು, ಆ ಮಗುಗೆ ತಂದೆ ತಾಯಿ ಯಾರು, ಆ ಮಗುಗೆ ದತ್ತಕ್ಕೆ ತಗೊಂಡಿದ್ದವ್ರು ಯಾರು, ಇವನು ಹೆಂಗೆ ನನ್ನ ಮಗ ಅಂತ ಹೇಳಿ ಹೇಳ್ತಾನೆ ಅನ್ನೋ ರೀತಿಯಲ್ಲಿ ಹಾಕಿದ್ದಾನು. ಇಲ್ಲ 2 ಕೋಟಿ ಮಾತ್ಮೇಲೆ ಕೊಟ್ಟಿನೋಣ ನಾನು. ಏನಂದ್ರೆ ಈಗ ನಮ್ಮ ಕಮ್ಯುನಿಟಿಯಲ್ಲಿ ಯಾರೋ ಒಬ್ರು ಬೆಳಿತಾರಲ್ಲ, ಒಂದು ಮೇಯರ್ ಸ್ಥಾನಕ್ಕೆ ಆದರೆ ನಮ್ಮ ಕಮ್ಯುನಿಟಿಗೆ ಒಳ್ಳೇದಾಗತ್ತೆ ಅಂತಾನೆ. ಪ್ಲಸ್ ಅವ್ನು ಡೈರೆಕ್ಟಾಗಿ ಹೇಳಿಕೊಟ್ಟಿನಿ ನಾನು, ನೀನು ಮೇಯರ್ ಆದರೆ 2 ಕೋಟಿ ಏನು ಕೊಡೋದು ಬೇಡ ಅಂತಾನೆ